ನಮಗೆ ನೀರು ಕಡಿಮೆ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಅದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ನಾ ಹಿಂದೊಮ್ಮೆ ವಿಚಾರ ಮಾಡಿದಾಗ ಅದಕ್ಕೆ ಪರ್ಮಿಷನು ಕೊಟ್ಟಿಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು ಕೆಲವರು ಹೇಳಿದರು. ಅದಕ್ಕೆ ನಾನು ಸರ್ಕಾರ ಅಧಿಕಾರಿಗಳು, ಇಲ್ಲಿದ್ದಂಥ ಮಂತ್ರಿಗಳು ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಒಂದು ಸಲ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ನೀವು ಅದನ್ನ ಲೈನ್ ಹಾಕಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಬೇಕು ಮತ್ತು ಯಾವ ಹಿನ್ನೆಲೆಯಲ್ಲಿ ನೀರು ಕೊಡ್ತಾಯಿದ್ದೇವೆ, ಎಷ್ಟು ಕ್ವಾಂಟಿಟಿ ಕೊಡ್ತಾಯಿದ್ದೇವೆ ಅನ್ನುವಂಥದ್ದನ್ನು ಕ್ಲಿಯರ್ಫೈ ಮಾಡಬೇಕು. ಆವಾಗ ಜನರಿಗೆ ಇದಾಗ್ತದೆ. ಇಲ್ಲಿಕಂದರೆ ಜನರಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಮತ್ತು ನಮಗೆ ಸರಿಯಾಗಿ ಕುಡಿಯೋ ನೀರನ್ನು ಸಿಗ್ತಾ ಇಲ್ಲ. ಇನ್ನು ಬೇರೆ ಕಡೆ ಯಾಕೆ ಕಳಿಸ್ತೀರಿ? ಇನ್ನೂ ಎಕ್ಸಸ್ ನೀರಿದ್ದರೆ ಬೇರೆ ಅಡ್ಡಿ ಇಲ್ಲ. ಆದರೆ ಒಂದು ಸ್ಪಷ್ಟೀಕರಣ ಸಾರ್ವಜನಿಕವಾಗಿ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಅದು ಎಲ್ಲಿ ಒಂದು ಕೊರತೆ ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಮಂತ್ರಿಗಳಿಂದ ಆಗಿದೆ. ಮಾಜಿ ಮುಖ್ಯಮಂತ್ರಿಗಳು, ಬಹಳಷ್ಟು ಅನುಭವಿ ರಾಜಕಾರಣಿಗಳು ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟವಾದ ಸಂದೇಶ ಏನಂದ್ರೆ ಇಲ್ಲ ನೋಡಿ, ಇದರಲ್ಲಿ ನೋಡಿ ಪರ ವಿರೋಧ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ನಾವು ಒಪ್ಕೊಂತೀನಿ ರೀ. ಇಲ್ಲೇ ನಮಗೆ ಕಡಿಮೆ ಮಾಡಿ ನಮ್ಮ ಕುಡಿ ನೀರಿಗೆ ತೊಂದರೆ ಆಗಿ ಬೇರೆ ಕಡೆ ನೀರು ಕಳಿಸೋದನ್ನು ನಾವು ವಿರೋಧ ಮಾಡ್ತೀನಿ. ಅದಕ್ಕೆ ಅದನ್ನು ಸ್ಪಷ್ಟೀಕರಣ ನಿಮಗೆ ಕೊರತೆ ಆಗಿದ್ದು ಇಲ್ಲ ಅನ್ನೋದು ಸ್ಪಷ್ಟೀಕರಣ ಯಾರು ಮಾಡಬೇಕು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಲ್ಲ. ಆಮೇಲೆ ಜಿಲ್ಲೆಯಲ್ಲಿದ್ದಂಥ ಮಂತ್ರಿಗಳು ಮಾಡಬೇಕಲ್ಲ, ರಾಜ್ಯ ಸರ್ಕಾರ ಮಾಡಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಮಾಡಬೇಕಲ್ಲ. ಇನ್ನೂವರೆಗೆ ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ನಮಗೆ ನೀರಿನ ಕೊರತೆಯಾಗಿ ಬೇರೆ ಕಡೆ ಕಳಿಸುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾಗಿ ಕರೆಕ್ಟ್ ರೀ. ಇಲ್ಲೇ ಜನಪ್ರತಿನಿಧಿ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ, ಭಾಳಷ್ಟು ಜನಪ್ರತಿನಿಧಿಗಳಿದ್ದಾರೆ. ಅದಕ್ಕೆ ನಾವು ಒಂದೇ ಒಂದು ನನ್ನ ಸ್ಪಷ್ಟ ನಿಲುವು ಅಂತಂದರೆ ನಮ್ಮ ಜನರಿಗೆ ಕೊರತೆಯಾಗಿ ಅದು ಇರಬಹುದು ರೀ. ನೋಡ್ರಿ, ಇವತ್ತು ಇಲೆಕ್ಟ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಹಿತಾಸಕ್ತಿ ಸಲುವಾಗಿ ನಾನು ಕಾಪಾಡಲಿಕ್ಕೆ ಎಲ್ಲ ರೀತಿ ನಾನು ತಯಾರಿದ್ದೇನೆ ಮತ್ತು ಆ ಹಿನ್ನೆಲೆಯಲ್ಲಿ ನಾನು ಹಿಂದಿನ ಮೊದಲೇಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಅದಕ್ಕೆ ಉಳಿದವ್ರದ್ದು ಸರ್ಕಾರ ನಡೆಸುವಂಥವ್ರು ಯಾರಿದಾರಲ್ಲ, ದೇ ಹ್ಯಾವ್ ಟು ಆನ್ಸರ್. ನಾನು ಹೇಳ್ತೀನಿ, ಈ ರೀತಿ ನಮಗೆ ತೊಂದರೆಯಾಗಿ ಬೇರೆ ಕಡೆ ಕೊಡುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ. ಕಡಾಡಿ ಹೇಳೋದು ಇಟ್ ಇಸ್ ನ್ಯಾಷನಲ್ ಪ್ರಾಪರ್ಟಿ, ಇಟ್ ಕ್ಯಾನ್ ಬಿ ಗಿವನ್ ಅಂತ. ನೋಡ್ರಿ ಅದಕ್ಕೆ ನಾ ಬೇರೆಯವ್ರಿಗೆ ನೋಡ್ರಿ, ನೀವು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ರಪ್ಪ. ನನ್ನ ನಿಲುವು ಇದೆ, ನಂದು ಸ್ಪಷ್ಟ ನಿಲುವು ಇದೆ. ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂತ ನೋಡ್ರಿ. ವಿರೋಧ ಮಾಡ್ತೀವಿ. ನಮಗೆ ತೊಂದರೆ ಆಗಿ ನೀರು ಕೊಡೋದ್ರೆ ವಿರೋಧ ಮಾಡ್ತೀವಿ ನಾವು. ಅಲ್ಲ, ಅದಕ್ಕೆ ನಿಮಗೆ ತೊಂದರೆ ಆಗಿದೆ ಅಂತ ಹೇಳೋದು ಯಾರು? ಮಿನಿಸ್ಟರ್ ಹೇಳ್ಬೇಕಲ್ಲ, ಸಂಬಂಧಪಟ್ಟಂಥ ಇಲಾಖೆಯವರು ಹೇಳ್ಬೇಕಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳ್ಬೇಕಲ್ಲ. ಅಂದ್ರೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ತಯಾರಿಲ್ಲ. ಯಾವುದೇ ಜಲಾಶಯ ಇದ್ರೂ ಕೂಡ ಕೈಗಾರಿಕೆ ಪ್ರದೇಶಕ್ಕೆ ಇಂತಿಷ್ಟು ನೀರು ಕೊಡ್ಬೇಕಂತೇಳಿ ಸೊ ಆ ನಿಟ್ಟಿನಲ್ಲಿ ನಾವು ಏನು ಮಾಡಕ್ ಬರಲ್ಲ ಅಂತೇಳಿ ಅದನ್ನ ಕರೆಕ್ಟ್ ಹೇಳಿರಿ. ಅದನ್ನ ಇಂಡಸ್ಟ್ರಿ ಮಿನಿಸ್ಟರ್ ಹೇಳಿ ಅದನ್ನ ಹೇಳಿಲ್ಲ ಅವರು ಸ್ಪಷ್ಟೀಕರಣ ಕೊಡ್ಲಿಲ್ಲ. ನಂದು ಸ್ಟ್ಯಾಂಡ್ ಅಂಕರ್ ಇಷ್ಟಿದೆ, ನಾ ಸರ್ಕಾರ ನಡೆಸ್ತಾ ಇಲ್ಲ, ತಿಳ್ಕೊಂಡ್ಬಿಡ್ರಿ. ನನ್ನ ಸ್ಟ್ಯಾಂಡ್ ಇದೆ, ಅವರಲ್ಲಿ ಗೊಂದಲ ಇದೆ ಫಸ್ಟ್. ಆಮೇಲೆ ನಿನ್ನೆ ನಾನು ಅದಕ್ಕೆ ರೀ ಅದನ್ನ ಕ್ಲಿಯರ್ಫೈ ಮಾಡೋರು ಯಾರು? ಸರ್ಕಾರ ಅಲ್ಲ, ಸರ್ಕಾರ ನಡೆಸುವಂಥವ್ರಲ್ಲ. ನೋಡ್ರಿ, ನಾವು ಒಂದು ಹೇಳ್ತೀನಿ, ಇವತ್ತು ಸರ್ಕಾರ ನಡೆಸುವಂಥವ್ರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ. ಆದ್ಮೇಲೆ ನಾನು ಹೇಳ್ತೇನೆ, ನಂದೇನು ನಾನು ನೋಡ್ರಿ, ನಾವು ಯಾವ ರೀತಿ ಏನು ಇದಕ್ಕೆ ವಿರೋಧ ಮಾಡಬೇಕು ಮಾಡಿದ್ದೀನಿ ನಾನು. ಯಾವುದಕ್ಕೆ ಹೋಗಿ ಈಗ ಜನ ವಿರೋಧಿ ಏನೇನು ಇವು ಇರ್ತಾವಲ್ಲ ಸರ್, ಒಂದಷ್ಟು ಹೋರಾಟಕ್ಕೆ ಇರೋಗ್ತಾ ಇದ್ದಾರೆ ಬಿಜೆಪಿ ಅವರು. ಈ ಯೋಜನೆಯನ್ನು ವಿರೋಧಿಸಿ ಏನು ಮಾಡ್ತಾ ಇಲ್ಲಲ್ಲ ಅಂತ ಹೇಳಿಕೆಗೆ ಸೀಮಿತ ಆಗಿದೆ. ಪಕ್ಷದ ಗಮನಕ್ಕೆ ನಾ ತೊಗೊಂಡ್ಬರ್ತೀನಿ. ನೋಡ್ರಿ, ಮಾದಾಯಿ ಇದು ಹೇಳೋದಾದ್ರೆ ಅದು ಡೈವರ್ಷನ್ ಆಗ್ತದೆ. ಮಲಪ್ರಭಾಗೆ ಹೆಚ್ಚುವರಿ ನೀರು ಬರ್ತದೆ. ಆ ಹೆಚ್ಚುವರಿ ನೀರಿನ ಬರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ, ರಾಮದುರ್ಗ ಮತ್ತು ಸವದತ್ತಿ 3 ತಾಲೂಕಿಗೆ ಬೆನಿಫಿಟ್ ಆಕತಿ. ಇನ್ನು ಬಾಗಲಕೋಟೆ ಹೋದರೆ ಬಾದಾಮಿ ತಾಲೂಕಿಗೆ ಬೆನಿಫಿಟ್ ಆಕತಿ. ಅಲ್ಲಿ ನರಗುಂದು, ನವಲಗುಂದು ಮತ್ತು ಇನ್ನಿತರ ಇವರಿಗೆ ತಾಲೂಕಿಗೆ ಅನುಕೂಲ ಆಗ್ತದೆ. ಹೀಗಾಗಿ ಇದು ಕೇವಲ ಅದಕ್ಕೆ ಮಾದಾಯಿದು ವಿಚಾರ ಬ್ರಾಡರ್ ಇದು, ಮತ್ತೊಂದು ಅದು ಬೇರೆ ರೀತಿ. ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆ ಇವ್ರಿಗೆ ಭೇಟಿಯಾಗಿದ್ದೆ, PS ಗೋಯಲ್ ಅವರಿಗೆ ನಾನು ಭೇಟಿಯಾಗಿದ್ದೆ. ಯಾವುದೂ ಪರ್ಮಿಷನ್ ಇಲ್ಲ, ಕೆಲಸ ನಡೆದಿದೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲ, ಜಿಲ್ಲಾ ಆಡಳಿತದ ಪರ್ಮಿಷನ್ ಇಲ್ಲ.
ಮತ್ತೆ ರೈತರು ಒಪ್ಪಿಗೆ ಕೊಟ್ಟಿದ್ದು ಎಲ್ಲೇನೂ ಗಮನಕ್ಕೆ ಬಂದಿಲ್ಲ. ಸೊ ಈಗ ನಿಲ್ಲಿಸಬೇಕಂತ ಏನಾದರೂ ಡಿ ಸಿಗೆ ಏನಾದರೂ ನೋಡ್ರಿ, ಅದು ನಾನು ಅವ್ರ ಜೊತೆ ಸಮಾಲೋಚನೆ ಮಾಡ್ಕೊತೀನಿ. ಈಗ ನಾನು ಮತ್ತೆ ಈ ವಾರದಲ್ಲಿ ಮೀಟಿಂಗ್ ಕರೆದಿದ್ದೇನೆ. ನಾವು ಇವರು ಡಿ ಸಿ ಅವ್ರು ಕೂಡ ಸಮಾಲೋಚನೆ ಮಾಡ್ತೀನಿ. ಅಲ್ಲ, ಇದ್ರ ಬಗ್ಗೆ ಯಾರು ನಿಜವಾಗ್ಲೂ ದುರಂತ ಅನ್ಸುತ್ತೆ ಸರ್? ಬೆಳಗಾವಿ ಜಿಲ್ಲೆ ಯಾವೊಬ್ಬ ನೋಡ್ರಿ, ಎಲ್ಲ ಅಲ್ಲ, ಏನಾಗಿದೆ, ಇಲ್ಲ. ಅಲ್ಲಿ ಹುಬ್ಳಿ ಅವ್ರು ಇದ್ದಾಗ ಜಗದೀಶ್ ಶೆಟ್ಟರ್ ಎಲ್ಲದಕ್ಕೂ ಕಾಣುತ್ತಿದ್ರು. ಈಗ ಇಲ್ಲಿ ಬಂದಾಗ ಈ ರಜೆ ಬೇರೆ ಜನಪ್ರತಿನಿಧಿ ಇದ್ದಾರಲ್ರಿ, ಅವ್ರಿಗೆ ಯಾಕೆ ಕೇಳೋದಿಲ್ಲ? ಸಚಿವರು ಮಾತಾಡ್ತಾ ಇಲ್ಲ. ನೋಡ್ರಿ, ಅದಕ್ಕೆ ರೀ ಅದನ್ನ ಅವ್ರು ಕ್ವಶನ್ ಮಾಡ್ರಿ ಅಂತ ನೀವು. ಅದೇ ಸರ್. ನಾನು ಇವತ್ತು ಜಗದೀಶ್ ಶೆಟ್ಟರ್ ಎಲ್ಲದಕ್ಕೂ ಆನ್ಸರೇಬಲ್ ಅಲ್ಲ, ತಿಳ್ಕೊಂಬಿಡ್ರಿ. ನಂದು ಸ್ಟ್ಯಾಂಡ್ ಏನಿದೆ ನಾನು ಕ್ಲಿಯರ್ ಮಾಡಿದ್ದೀನಿ. ಸರ್, ಈಗ 5 ತಾರೀಕಿಗೆ ಎಲ್ಲ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ತಾವೇನಾದ್ರೂ ಅದರಲ್ಲಿ ಭಾಗಿ ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಲಿ ಫಸ್ಟ್. ನಿನ್ನೆ ನಾನು ಪಿ ಎಸ್ ಗೋಯಲ್ ಅವ್ರನ್ನ ಭೇಟಿಯಾಗಿದ್ದೆ. ಒಂದು ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋಲ್ಡ್ ಸ್ಟೋರೇಜ್ ಪ್ಯಾಕೇಜಿಂಗ್ ಫೆಸಿಲಿಟಿ ಫಾರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಫೇಡಾ ಅನ್ನುವಂಥ ಸಂಸ್ಥೆಯನ್ನು ಇಂಡಸ್ಟ್ರಿ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಈ ಅಫೇಡಾ ಅಂತಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರೊಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದನ್ನು ಕೆಲವು ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ನಿಯರ್ ಏರ್ಪೋರ್ಟ್. ಆದರೆ ಇವತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಬೆಳೆಯುವಂಥದ್ದು. ಮತ್ತು ಆಲ್ಮೋಸ್ಟ್ ಗೋವಾ ರಾಜ್ಯಕ್ಕೆ ಹೆಚ್ಚು ಕಡಿಮೆ ಇಲ್ಲಿಯ ಫ್ರೂಟ್ಸ್ ಆಗಲಿ, ಕಾಯಿಪಲ್ಯ ಆಗಲಿ, ಹಣ್ಣು ಹಂಪಲ ಎಲ್ಲವೂ ಇಲ್ಲಿಂದಲೇ ಸರಬರಾಜು ಆಗುವಂಥದ್ದು. ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ ಇಷ್ಟು ದೊಡ್ಡದಾದಂಥ ಒಂದು ಮಾರ್ಕೆಟ್ ಇರುವಂಥದ್ದು. ಮತ್ತು ರೈತರಿಗೆ ಹೆಚ್ಚಿನ ರೀತಿಯಾದಂಥ ಉತ್ಪಾದನೆ ಮತ್ತು ಅವರಿಗೆ ಹೆಚ್ಚಿನ ರೆವಿನ್ಯೂ ಕೊಡುವಂಥದ್ದು ಇವೆಲ್ಲ ಐಟಮ್ಸ್ ಇದ್ದಾವೆ. ಅದಕ್ಕಾಗಿ ಏರ್ಪೋರ್ಟ್ ಹತ್ತಿರ ಒಂದು ಕೋಲ್ಡ್ ಸ್ಟೋರೇಜು ಮತ್ತು ಈ ಪ್ರೊಸೆಸ್ಡ್ ಫುಡ್ ಪ್ಯಾಕೇಜಿಂಗ್ ಏನದಲ್ಲ, ಇದನ್ನು ಮಾಡುವ ಮುಖಾಂತರ ಇವತ್ತು ಇಲ್ಲಿ ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯ ಅನುಕೂಲ ಆಗಲಿಕ್ಕೆ ಇದು ಸಾಧ್ಯತೆ. ಬಹುಶಃ ಇದು ಆಗದೆ ಇದರಿಂದ ನಾವು ನಿನ್ನೆ ಮನವಿ ಪತ್ರ ಕೊಟ್ಟಿದ್ದೆ, ಅದು ಕಾಪಿನೂ ನಿನ್ನೆ ಎಲ್ಲರಿಗೆ ನಾನು ಕಳಿಸಿದ್ದೀನಿ. ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ ಈ ರೀತಿ ಈ ವೆಜಿಟೇಬಲ್ಸು ಮತ್ತು ಇದೆಲ್ಲ ಲಾಸ್ ಆಗೋದ್ರಿಂದ ಸುಮಾರು 13,300 ಕೋಟಿಯಷ್ಟು ಇವತ್ತು ಅದರಿಂದ ನಮ್ಗೆ ನಷ್ಟ ಆಗ್ತಾಯಿದೆ. ಈ ರೀತಿ ಕೋಲ್ಡ್ ಸ್ಟೋರೇಜು ಮತ್ತು ಪ್ಯಾಕೇಜಿಂಗ್ ಸಿಸ್ಟಮ್ ಇವೆಲ್ಲ ತರುವುದರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಇಲ್ಲಿದ ಮಾರ್ಕೆಟ್ಗೆ ಇನ್ನೂ ಹೆಚ್ಚು ಬೇಡಿಕೆ ಚಾಲೂ ಆಗ್ತದೆ. ಅದಕ್ಕೆ ಅದನ್ನು ಒಂದು ಮಾಡಬೇಕು ಅನ್ನುವಂಥದ್ದನ್ನು ನಾನು ಪಿ ಎಸ್ ಗೋಯಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಇಂಡಸ್ಟ್ರಿ ಕಾಮರ್ಸ್ ಮಿನಿಸ್ಟ್ರಿಗೆ. ಅವರೇ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲವನ್ನೂ ನಾನು ಅಧ್ಯಯನ ಮಾಡ್ಕೊತೀನಿ. ಯಾವ ರೀತಿ ಇದನ್ನು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಬೆಳಗಾವಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲಿ ಮಾಡ್ಬೋದು? ಏರ್ಪೋರ್ಟ್, ನಿಯರ್ ಬೈ ಏರ್ಪೋರ್ಟ್. ಅದನ್ನು ಮುಂದೆ ಅದನ್ನು ಮಂಜೂರಾತಂದರೆ ಜಾಗ ಎಲ್ಲಿ ಕೊಡಬೇಕು ಎಂತನ ಅದನ್ನು ನೋಡ್ಕೊಂಡು ಡಿಸಿಷನ್ ತೊಗೊಳಬರ್ತೈತೆ. ಸರ್, ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರೆಡಿ 3.5 ವರ್ಷ ಆಯ್ತು ಸರ್. ಅಲ್ಲಿ ಸರಿಯಾಗಿ ವೈದ್ಯರು ಬರ್ತಾ ಇಲ್ಲ, ಟೆಂಡರ್ ಬರೆದ್ರ ವೈದ್ಯರು ಬರ್ತಾ ಇಲ್ಲ, ಜೊತೆಗೆ ಅನುದಾನ ಸರಿಯಾಗಿ ಕೂಡ ಬಿಡ್ತಾ ಇಲ್ಲ. ಈಗ ನಾನು ಪೂರ್ತಿ ರೆಡಿ ಆಗಿದೆ. ಅದಕ್ಕೆ ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಈ ವಾರದಲ್ಲಿ ನಾನು ಮೀಟಿಂಗ್ ಕರಿತಾ ಇದ್ದೇನೆ. ಆವಾಗ ಅವರು ಎಲ್ಲರೂ ಕರೆಸ್ತೀನಿ. ನಾನು ಕರೆಸಿ ಇದಕ್ಕೆ ಯಾಕೆ ಡಿಲೇ ಆಗಿದೆ ಎಂತನ, ಅಥವಾ ಸರ್ಕಾರದಿಂದ ಇನಾಗ್ರೇಷನ್ ಆಗಬೇಕು ಫಾರ್ಮಲ್ ಆಗಿ, ಅದ್ರ ಸಲುವಾಗಿ ಇದು ಮತ್ತೊಂದು ಏನದ ಕಾರಣ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ. ನಮಗೆ ನೀರು ಕಡಿಮೆ ಮಾಡಿಕೊಂಡು ಅಲ್ಲಿ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಅದ್ರ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು. ನಾನು ಹಿಂದೊಮ್ಮೆ ವಿಚಾರ ಮಾಡಿದಾಗ ಅದಕ್ಕೆ ಪರ್ಮಿಷನು ಕೊಟ್ಟಿಲ್ಲ, ಪರ್ಮಿಷನ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ನಮ್ಮ ಅಧಿಕಾರಿಗಳು ಕೆಲವರು ಹೇಳಿದರು. ಅದಕ್ಕೆ ನಾನು ಸರ್ಕಾರ ಅಧಿಕಾರಿಗಳು, ಇಲ್ಲಿದ್ದಂಥ ಮಂತ್ರಿಗಳು ಅವರು ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸ್ಪಷ್ಟೀಕರಣ ಕೊಡಬೇಕು. ಒಂದು ಸಲ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದರೆ ಅದನ್ನು ನೀವು ಅದನ್ನ ಲೈನ್ ಹಾಕಲಿಕ್ಕೆ ಬರೋದಿಲ್ಲ. ಹೀಗಾಗಿ ಅದರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಬೇಕು ಮತ್ತು ಯಾವ ಹಿನ್ನೆಲೆಯಲ್ಲಿ ನೀರು ಕೊಡ್ತಾಯಿದ್ದೇವೆ, ಎಷ್ಟು ಕ್ವಾಂಟಿಟಿ ಕೊಡ್ತಾಯಿದ್ದೇವೆ ಅನ್ನುವಂಥದ್ದನ್ನು ಕ್ಲಿಯರ್ಫೈ ಮಾಡಬೇಕು. ಆವಾಗ ಜನರಿಗೆ ಇದಾಗ್ತದೆ. ಇಲ್ಲಿಕಂದರೆ ಜನರಲ್ಲಿ ಗೊಂದಲ ನಿರ್ಮಾಣ ಆಗಿದೆ ಮತ್ತು ನಮಗೆ ಸರಿಯಾಗಿ ಕುಡಿಯೋ ನೀರನ್ನು ಸಿಗ್ತಾ ಇಲ್ಲ. ಇನ್ನು ಬೇರೆ ಕಡೆ ಯಾಕೆ ಕಳಿಸ್ತೀರಿ? ಇನ್ನೂ ಎಕ್ಸಸ್ ನೀರಿದ್ದರೆ ಬೇರೆ ಅಡ್ಡಿ ಇಲ್ಲ. ಆದರೆ ಒಂದು ಸ್ಪಷ್ಟೀಕರಣ ಸಾರ್ವಜನಿಕವಾಗಿ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಆಗಬೇಕು. ಅದು ಎಲ್ಲಿ ಒಂದು ಕೊರತೆ ರಾಜ್ಯ ಸರ್ಕಾರದಲ್ಲಿ ಆಗಿದೆ, ಮಂತ್ರಿಗಳಿಂದ ಆಗಿದೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಬಹಳಷ್ಟು ಅನುಭವಿ ರಾಜಕಾರಣಿಗಳು ಈ ವಿಚಾರದಲ್ಲಿ ತಮ್ಮ ಸ್ಪಷ್ಟವಾದ ಸಂದೇಶ ಏನಂದ್ರೆ ಅಲ್ಲ, ಇಲ್ಲ ನೋಡಿ, ಪರ ವಿರೋಧ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಇಲ್ಲಿ ನಾವು ಒಪ್ಕೊತೀನಿ ರೀ. ಇಲ್ಲೇ ನಮಗೆ ಕಡಿಮೆ ಮಾಡಿ ನಮ್ಮ ಕುಡಿ ನೀರಿಗೆ ತೊಂದರೆ ಆಗಿ ಬೇರೆ ಕಡೆ ನೀರು ಕಳಿಸೋದನ್ನು ನಾವು ವಿರೋಧ ಮಾಡ್ತೀನಿ.
ಅದಕ್ಕೆ ಅದನ್ನು ಸ್ಪಷ್ಟೀಕರಣ ನಿಮಗೆ ಕೊರತೆ ಆಗಿದ್ದು ಇಲ್ಲ ಅನ್ನೋದು ಸ್ಪಷ್ಟೀಕರಣ ಯಾರು ಮಾಡಬೇಕು? ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕಲ್ಲ. ಆಮೇಲೆ ಜಿಲ್ಲೆಯಲ್ಲಿ ಇದ್ದಂಥ ಮಂತ್ರಿಗಳು ಮಾಡಬೇಕಲ್ಲ, ರಾಜ್ಯ ಸರ್ಕಾರ ಮಾಡಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆ ಸಚಿವರು ಮಾಡಬೇಕಲ್ಲ. ಇನ್ನೂವರೆಗೆ ಯಾರೂ ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕಾಗಿ ನಮಗೆ ನೀರಿನ ಕೊರತೆಯಾಗಿ ಬೇರೆ ಕಡೆ ಕಳಿಸುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ನಿನ್ನೆ ಭಾಳ ದಿನಗಳಿಂದ ನಡೀತಾ ಇರತಕ್ಕಂಥ ಯೋಜನೆ ಸರ್, ಅದು ತಮಗೆಲ್ಲ ಕರೆಕ್ಟ್ ರೀ. ಇಲ್ಲೇ ಜನಪ್ರತಿನಿಧಿ ಜಗದೀಶ್ ಶೆಟ್ಟರ್ ಒಬ್ಬರೇ ಇಲ್ಲ, ಭಾಳಷ್ಟು ಜನಪ್ರತಿನಿಧಿಗಳಿದ್ದಾರೆ. ಅದಕ್ಕೆ ನಾವು ಒಂದೇ ಒಂದು ನನ್ನ ಸ್ಪಷ್ಟ ನಿಲುವು ಅಂತಂದರೆ ನಮ್ಮ ಜನರಿಗೆ ಕೊರತೆಯಾಗಿ ಹುಬ್ಬಳ್ಳಿ ಧಾರವಾಡದಿಂದ ಸಮಾವೇಶ ಆಗಿದೆ. ಅದು ಇರಬಹುದು. ನೀವು ನೋಡ್ರಿ, ಇಲ್ಲಿ ಇವತ್ತು ಇಲೆಕ್ಟ್ ಮಾಡಿದ್ದಾರೆ. ಇವತ್ತು ಇಲ್ಲಿ ಹಿತಾಸಕ್ತಿ ಸಲುವಾಗಿ ನಾನು ಕಾಪಾಡಲಿಕ್ಕೆ ಎಲ್ಲ ರೀತಿ ನಾನು ತಯಾರಿದ್ದೇನೆ. ಮತ್ತು ಆ ಹಿನ್ನೆಲೆಯಲ್ಲಿ ನಾನು ಹಿಂದಿನ ಮೊದಲೇಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಅದಕ್ಕೆ ಉಳಿದವ್ರದ್ದು ಸರ್ಕಾರ ನಡೆಸುವಂಥವ್ರು ಯಾರಿದಾರಲ್ಲ, ದೇ ಹ್ಯಾವ್ ಟು ಆನ್ಸರ್. ನಾನು ಹೇಳ್ತೀನಿ, ಈ ರೀತಿ ನಮಗೆ ತೊಂದರೆಯಾಗಿ ಬೇರೆ ಕಡೆ ಕೊಡುವಂಥದ್ದು ಬೇಡ ಅಂತ ನಾನು ಸ್ಪಷ್ಟವಾದಂಥ ನನ್ನ ಅಭಿಪ್ರಾಯ. ಸರ್ ಈಗ ನಿಮ್ಮ ಸದ್ಯಕ್ಕೆ ಮುಗಿಸ್ಬಿಡ್ತೀನಿ. ತೊಂದರೆ ಇದಿದೆ ಸರ್, ಸ್ಟ್ಯಾಂಡ್ ಇದೆ. ಕಡಾಡಿ ಹೇಳೋದು ಇಟ್ ಇಸ್ ನ್ಯಾಷನಲ್ ಪ್ರಾಪರ್ಟಿ, ಇಟ್ ಕ್ಯಾನ್ ಬಿ ಗಿವನ್ ಅಂತ. ನೋಡ್ರಿ ಅದಕ್ಕೆ ನಾ ಬೇರೆಯವ್ರಿಗೆ ನೋಡ್ರಿ, ನೀವು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ರಪ್ಪ. ನನ್ನ ನಿಲುವು ಇದೆ, ನಂದು ಸ್ಪಷ್ಟ ನಿಲುವು ಇದೆ. ಡಬಲ್ ಸ್ಟ್ಯಾಂಡರ್ಡ್ ಇದೆ ಅಂತ ನೋಡ್ರಿ, ವಿರೋಧ ಮಾಡ್ತೀರಿ ನೀವು? ನಮಗೆ ತೊಂದರೆಯಾಗಿ ನೀರು ಕೊಡೋದ್ರೆ ವಿರೋಧ ಮಾಡ್ತೀವಿ ನಾವು. ಒಂದು ಆನ್ಸರ್ ನಿಮಗೆ ಅಲ್ಲ, ಅದಕ್ಕೆ ನಿಮಗೆ ತೊಂದರೆ ಆಗಿದೆ ಅಂತ ಹೇಳೋದು ಯಾರು? ಮಿನಿಸ್ಟರ್ ಹೇಳ್ಬೇಕಲ್ಲ, ಸಂಬಂಧಪಟ್ಟಂಥ ಇಲಾಖೆಯವರು ಹೇಳ್ಬೇಕಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೇಳ್ಬೇಕಲ್ಲ. ಅಂದ್ರೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ತಯಾರಿಲ್ಲ. ಯಾವುದೇ ಜಲಾಶಯ ಇದ್ರೂ ಕೂಡ ಕೈಗಾರಿಕೆ ಪ್ರದೇಶಕ್ಕೆ ಇಂತಿಷ್ಟು ನೀರು ಕೊಡ್ಬೇಕಂತೇಳಿ ಅದ್ರ ಸೊ ಆ ನಿಟ್ಟಿನಲ್ಲಿ ನಾವು ಏನು ಮಾಡಕ್ ಬರಲ್ಲ ಅಂತೇಳಿ ಅದನ್ನ ಕರೆಕ್ಟ್ ಹೇಳಿರಿ. ಅದನ್ನ ಇಂಡಸ್ಟ್ರಿ ಮಿನಿಸ್ಟರ್ ಹೇಳಿ, ಅದನ್ನ ಹೇಳಿಲ್ಲ ಅವರು. ಅವ್ರಿಗೆ ಸ್ಪಷ್ಟೀಕರಣ ಕೊಡಲಿಲ್ಲ. ಅವ್ರು ಸ್ಪಷ್ಟೀಕರಣ ಕೊಡೋರಿಗೆ ನಂದು ಸ್ಟ್ಯಾಂಡ್ ಅಂಕರ್ ಇಷ್ಟಿದೆ. ನಾ ಸರ್ಕಾರ ನಡೆಸ್ತಾ ಇಲ್ಲ, ತಿಳ್ಕೊಂಬಿಡ್ರಿ. ನನ್ನ ಸ್ಟ್ಯಾಂಡ್ ಇದೆ. ಅವರಲ್ಲಿ ಗೊಂದಲ ಇದೆ ಫಸ್ಟ್. ಆಮೇಲೆ ನಿನ್ನೆ ನಾನು ಅದಕ್ಕೆ ರೀ ಅದನ್ನ ಕ್ಲಿಯರಿಫೈ ಮಾಡೋರು ಯಾರು? ಸರ್ಕಾರ ಅಲ್ಲ, ಸರ್ಕಾರ ನಡೆಸುವಂಥವ್ರಲ್ಲ. ನೋಡ್ರಿ, ನಾವು ಒಂದು ಹೇಳ್ತೀನಿ, ಇವತ್ತು ಸರ್ಕಾರ ನಡೆಸುವಂಥವ್ರು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿ. ಆದ್ಮೇಲೆ ನಾನು ಹೇಳ್ತೀನಿ, ನಂದೇನು ನಾನು ನೋಡ್ರಿ, ನಾವು ಯಾವ ರೀತಿ ಏನು ಇದಕ್ಕೆ ವಿರೋಧ ಮಾಡಬೇಕು ಮಾಡಿದ್ದೀನಿ ನಾನು. ಹೋರಾಟ ಮಾಡ್ತಾ ಇದ್ರ ಈ ಯೋಜನೆ ಯಾವುದಕ್ಕೆ ಈಗ ಜನ ವಿರೋಧಿ ಏನೇನು ಇವು ಇರ್ತಾವಲ್ಲ ಸರ್, ಒಂದಷ್ಟು ಹೋರಾಟ ಕೈಗೊಳ್ತಾ ಇದ್ದಾರೆ ಬಿಜೆಪಿ ಅವರು. ಈ ಯೋಜನೆಯನ್ನು ವಿರೋಧಿಸಿ ಏನು ಮಾಡ್ತಾ ಇಲ್ಲಲ್ಲ ಅಂತ ಹೇಳಿಕೆಗೆ ಸೀಮಿತ ಆಗಿದೆ. ಪಕ್ಷದ ಗಮನಕ್ಕೆ ನಾ ತೊಗೊಂಬರ್ತೀನಿ. ಆದಾಯ ವಿಚಾರಗಳು ಕೂಡ ತಾವು ಏನಂತಂದ್ರೆ ಆದಾಯ ವಿಚಾರಗಳು ಕೂಡ ಬರ್ತಿತ್ತು. ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ನೋಡ್ರಿ, ಮಾದಾಯಿ ಇದು ಹೇಳೋದಾದ್ರೆ ಅದು ಡೈವರ್ಷನ್ ಆಗ್ತಂದ್ರೆ ಮಲಪ್ರಭಾಗೆ ಹೆಚ್ಚುವರಿ ನೀರು ಬರ್ತದೆ. ಆ ಹೆಚ್ಚುವರಿ ನೀರಿನ ಬರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ, ರಾಮದುರ್ಗ ಮತ್ತು ಸವದತ್ತಿ 3 ತಾಲೂಕಿಗೆ ಬೆನಿಫಿಟ್ ಆಕತಿ. ಇನ್ನು ಬಾಗಲಕೋಟೆ ಹೋದರೆ ಬಾದಾಮಿ ತಾಲೂಕಿಗೆ ಬೆನಿಫಿಟ್ ಆಕತಿ. ಅಲ್ಲಿ ನರಗುಂದು, ನವಲಗುಂದು ಮತ್ತು ಇನ್ನಿತರ ಇವರಿಗೆ ತಾಲೂಕಿಗೆ ಅನುಕೂಲ ಆಗ್ತದೆ. ಹೀಗಾಗಿ ಇದು ಕೇವಲ ಅದಕ್ಕೆ ಮಾದಾಯಿದು ವಿಚಾರ ಬ್ರಾಡರ್ ಇದು, ಮತ್ತೊಂದು ಅದು ಬೇರೆ ರೀತಿ. ಆ ಹಿನ್ನೆಲೆಯಲ್ಲಿ ನಾನು ನಿನ್ನೆ ಇವ್ರಿಗೆ ಭೇಟಿಯಾಗಿದ್ದೆ, PS ಗೋಯಲ್ ಅವ್ರಿಗೆ ನಾನು ಭೇಟಿಯಾಗಿದ್ದೆ. ಇದಕ್ಕೆ ಯಾವುದೂ ಪರ್ಮಿಷನ್ ಇಲ್ಲ, ಕೆಲಸ ನಡೆದಿದೆ. ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇಲ್ಲ, ಜಿಲ್ಲಾ ಆಡಳಿತದ ಪರ್ಮಿಷನ್ ಇಲ್ಲ, ಮತ್ತೆ ರೈತರು ಒಪ್ಪಿಗೆ ಕೊಟ್ಟಿದ್ದು ಎಲ್ಲೇನೋ ಗಮನಕ್ಕೆ ಬಂದಿಲ್ಲ. ಸೊ ಈಗ ನಿಲ್ಸಬೇಕಂತ ಏನಾದ್ರು DC-ಗೆ ಏನಾದ್ರು ನೋಡ್ರಿ, ಅದು ನಾನು ಅವ್ರ ಜೊತೆ ಸಮಾಲೋಚನೆ ಮಾಡ್ಕೊತೀನಿ. ಈಗ ನಾನು ಮತ್ತೆ ಈ ವಾರದಲ್ಲಿ ಮೀಟಿಂಗ್ ಕರೆದಿದ್ದೇನೆ. ನಾವು ಇವರು DC ಅವ್ರು ಕೂಡ ಸಮಾಲೋಚನೆ ಮಾಡ್ತೀನಿ. ನೋಡ್ರಿ, ನಾ ಎಲ್ಲ ಏನಾಗಿದೆ, ಅಲ್ಲಿ ಹುಬ್ಳಿ ಇದ್ದಾಗ ಜಗದೀಶ್ ಶೆಟ್ಟರ್ ಎಲ್ಲದಕ್ಕೂ ಕಾಣುತ್ತಿದ್ರು. ಈಗ ಇಲ್ಲಿ ಬಂದಾಗ ಈ ಬೇರೆ ಜನಪ್ರತಿನಿಧಿ ಇದ್ದಾರಲ್ರಿ, ಅವ್ರಿಗೆ ಯಾಕೆ ಕೇಳೋದಿಲ್ಲ? ನೋಡ್ರಿ, ಅದಕ್ಕೆ ರೀ ಅದನ್ನ ಅವ್ರು ಕ್ವಶನ್ ಮಾಡ್ರಿ ಅಂತ ನೀವು. ನಾನು ಇವತ್ತು ಜಗದೀಶ್ ಶೆಟ್ಟರ್ ಎಲ್ಲದಕ್ಕೂ ಆನ್ಸರೇಬಲ್ ಅಲ್ಲ, ತಿಳ್ಕೊಂಬಿಡ್ರಿ. ನಂದು ಸ್ಟ್ಯಾಂಡ್ ಏನಿದೆ ನಾ ಕ್ಲಿಯರ್ ಮಾಡಿದ್ದೀನಿ. ಸರ್, ಈಗ 5 ತಾರೀಕಿಗೆ ಎಲ್ಲ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ತಾವೇನಾದ್ರೂ ಅದರಲ್ಲಿ ಭಾಗಿ ನೋಡ್ರಿ, ನಾವು ಒಂದು ಹೇಳ್ತೀನಿ, ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಮಾಡಲಿ ಫಸ್ಟ್. ನಿನ್ನೆ ನಾನು PS ಗೋಯಲ್ ಅವ್ರನ್ನ ಭೇಟಿಯಾಗಿದ್ದೆ. ಒಂದು ಅವರಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋಲ್ಡ್ ಸ್ಟೋರೇಜ್ ಪ್ಯಾಕೇಜಿಂಗ್ ಫೆಸಿಲಿಟಿ ಫಾರ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಅಫೇಡಾ ಅನ್ನುವಂಥ ಸಂಸ್ಥೆಯನ್ನು ಇಂಡಸ್ಟ್ರಿ ಮತ್ತು ಕಾಮರ್ಸ್ ಡಿಪಾರ್ಟ್ಮೆಂಟಿಂದ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಈ ಅಫೇಡಾ ಅಂತಂದರೆ ಅಗ್ರಿಕಲ್ಚರಲ್ ಆ್ಯಂಡ್ ಪ್ರೊಸೆಸ್ಡ್ ಫುಡ್ ಪ್ರೊಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ. ಇದನ್ನು ಕೆಲವು ರಾಜ್ಯಗಳಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ನಿಯರ್ ಏರ್ಪೋರ್ಟ್ ಆದರೆ ಇವತ್ತು ಬೆಳಗಾವಿ ಜಿಲ್ಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಬೆಳೆಯುವಂಥದ್ದು.
ಮತ್ತು ಆಲ್ಮೋಸ್ಟ್ ಗೋವಾ ರಾಜ್ಯಕ್ಕೆ ಹೆಚ್ಚು ಕಡಿಮೆ ಇಲ್ಲಿಯ ಫ್ರೂಟ್ಸ್ ಆಗಲಿ ಕಾಯಿಪಲ್ಯ ಆಗಲಿ ಹಣ್ಣು ಹಂಪಲ ಎಲ್ಲವೂ ಇಲ್ಲಿಂದಲೇ ಸರಬರಾಜು ಆಗುವಂಥದ್ದು, ಇಲ್ಲಿಂದ ಬೆಳಗಾವಿ ಜಿಲ್ಲೆಯಿಂದ. ಇಷ್ಟು ದೊಡ್ಡದಾದಂಥ ಒಂದು ಮಾರ್ಕೆಟ್ ಇರುವಂಥದ್ದು ಮತ್ತು ರೈತರಿಗೆ ಹೆಚ್ಚಿನ ರೀತಿಯಾದಂಥ ಉತ್ಪಾದನೆ ಮತ್ತು ಅವರಿಗೆ ಹೆಚ್ಚಿನ ರೆವಿನ್ಯೂ ಕೊಡುವಂಥದ್ದು ಇವೆಲ್ಲ ಐಟಮ್ಸ್ ಇದ್ದಾವೆ. ಅದಕ್ಕಾಗಿ ಏರ್ಪೋರ್ಟ್ ಹತ್ತಿರ ಒಂದು ಕೋಲ್ಡ್ ಸ್ಟೋರೇಜು ಮತ್ತು ಈ ಪ್ರೊಸೆಸ್ಡ್ ಫುಡ್ ಪ್ಯಾಕೇಜಿಂಗ್ ಏನದಲ್ಲ ಇದನ್ನು ಮಾಡುವ ಮುಖಾಂತರ ಇವತ್ತು ಇಲ್ಲಿ ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಮತ್ತು ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ರೀತಿಯ ಅನುಕೂಲ ಆಗಲಿಕ್ಕೆ ಇದು ಸಾಧ್ಯತೆ. ಬಹುಶಃ ಇದು ಆಗದೆ ಇದರಿಂದ ನಾವು ನಿನ್ನೆ ಮನವಿ ಪತ್ರ ಕೊಟ್ಟಿದ್ದೆ, ಅದು ಕಾಪಿನೂ ನಿನ್ನೆ ಎಲ್ಲರಿಗೆ ನಾನು ಕಳಿಸಿದ್ದೀನಿ. ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ ಈ ರೀತಿ ಈ ವೆಜಿಟೇಬಲ್ಸು ಮತ್ತು ಇದೆಲ್ಲ ಲಾಸ್ ಆಗೋದ್ರಿಂದ ಸುಮಾರು 13,300 ಕೋಟಿಯಷ್ಟು ಇವತ್ತು ಅದರಿಂದ ನಮ್ಗೆ ನಷ್ಟ ಆಗ್ತಾಯಿದೆ. ಈ ರೀತಿ ಕೋಲ್ಡ್ ಸ್ಟೋರೇಜು ಮತ್ತು ಪ್ಯಾಕೇಜಿಂಗ್ ಸಿಸ್ಟಮ್ ಇವೆಲ್ಲ ತರೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ಇಲ್ಲಿದ ಮಾರ್ಕೆಟ್ಗೆ ಇನ್ನೂ ಹೆಚ್ಚು ಬೇಡಿಕೆ ಚಾಲೂ ಆಗ್ತದೆ. ಅದಕ್ಕೆ ಅದನ್ನು ಒಂದು ಮಾಡಬೇಕು ಅನ್ನುವಂಥದ್ದನ್ನು ನಾನು PS ಸ್ಕೂಲಲ್ಲಿ ರಿಕ್ವೆಸ್ಟ್ ಮಾಡಿದೆ ಇಂಡಸ್ಟ್ರಿ ಕಾಮರ್ಸ್ ಮಿನಿಸ್ಟ್ರಿಗೆ. ಅವರೇ ಅದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲವನ್ನೂ ನಾನು ಅಧ್ಯಯನ ಮಾಡ್ಕೊತೀನಿ. ಯಾವ ರೀತಿ ಇದನ್ನು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಬೆಳಗಾವಿಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಅದು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದೆ. ಎಲ್ಲಿ ಮಾಡ್ಬೋದು? ಏರ್ಪೋರ್ಟ್ ನಿಯರ್ ಬೈ ಏರ್ಪೋರ್ಟ್ ಅದನ್ನು ಮುಂದೆ ಅದನ್ನು ಮಂಜೂರಾತಂದರೆ ಜಾಗ ಎಲ್ಲಿ ಕೊಡಬೇಕು ಎಂತನ ಅದನ್ನು ನೋಡ್ಕೊಂಡು ಡಿಸಿಷನ್ ತೊಗೊಳಬರ್ತೈತೆ. ಸರ್ ಇದು ಮಟ್ಟೀಸ್ ಸ್ಪೆಷಾಲಿಟಿ ಆಸ್ಪತ್ರೆ ರೆಡಿ 3.5 ವರ್ಷ ಆಯ್ತು ಸರ್. ಅಲ್ಲಿ ಸರಿಯಾಗಿ ವೈದ್ಯರು ಬರ್ತಾ ಇಲ್ಲ, ಟೆಂಡರ್ ಕರೆದ್ರ ವೈದ್ಯರು ಬರ್ತಾ ಇಲ್ಲ, ಜೊತೆಗೆ ಅನುದಾನ ಸರಿಯಾಗಿ ಕೂಡ ಬಿಡ್ತಾ ಇಲ್ಲ. ಈಗ ನಾನು ಪೂರ್ತಿ ರೆಡಿ ಆಗಿದೆ. ಅದಕ್ಕೆ ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ದು ಈ ವಾರದಲ್ಲಿ ನಾನು ಮೀಟಿಂಗ್ ಕರಿತಾ ಇದ್ದೇನೆ. ಆವಾಗ ಅವರು ಎಲ್ಲರೂ ಕರೆಸ್ತೀನಿ. ನಾನು ಕರೆಸಿ ಇದಕ್ಕೆ ಯಾಕೆ ಡಿಲೇ ಆಗಿದೆ ಎಂತನ ಅಥವಾ ಸರ್ಕಾರದಿಂದ ಇನಾಗ್ರೇಷನ್ ಆಗಬೇಕು ಫಾರ್ಮಲ್ ಆಗಿ, ಅದ್ರ ಸಲುವಾಗಿ ಇದು ಮತ್ತೊಂದು ಏನದ ಕಾರಣ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತೀನಿ.